ಅದ್ರಲ್ಲಿ ಬೇರೆ ತಾಯಿ ತಂದೆಗೆ ಬೇರೆ ಒಂದಷ್ಟು ಪ್ರೆಷರ್ ಹಾಕ್ತಾ ಇರ್ತಾರೆ. ಇದೆಲ್ಲ ಕೇಳಿದ್ರೆ ಇದೇನ್ ಶಿಕ್ಷಣನ? ಶಿಕ್ಷಣದಲ್ಲಿ ಧರ್ಮ ಇರ್ಬೇಕೆ, ಧರ್ಮವನ್ನೇ ಶಿಕ್ಷಣ ಅಂತ ಮಾಡೋದು ಎಲ್ಲಿಯ ಒಂದು ಇದು ನಮ್ಮ ದೇಶದ ಒಂದು ದುರವಸ್ಥೆ ಅಂತ ನನಗ್ ಅನ್ನಿಸ್ತಾ ಇದೆ. ಯಾಕೆ ಇದು ಧರ್ಮ ಅಂದ್ರೆ ಏನು ಅಂತ ಗೊತ್ತಾ? ಒಂದು ಸನ್ಮಾರ್ಗದಲ್ಲೇ ನಡೆಯುವುದು, ಸಜ್ಜನಿಕೆಯಿಂದ ಬದುಕುವುದು, ಎಲ್ಲರನ್ನು ಸಮನಾಗಿ ಕಾಣುವುದು, ಅದೇ ಧರ್ಮ. ಇದು ಹಾಕು, ಅದ್ ಹಾಕು, ಇದು ಹುಡ್ಕೋ, ಅದು ಹುಡ್ಕೋ, ಅದಲ್ಲ. ಅವೆಲ್ಲ ಬರೀ ಆಚಾರಗಳು. ವಿಚಾರ ಇಲ್ಲದೆ ಆಚಾರ ಯಾತಕ್ ಬೇಕು? ವಿಚಾರಾತ್ಮಕ ಆಚಾರ ಇಲ್ಲದೆ ಇದ್ಮೇಲೆ ನಮ್ಮ ದೇಶವೇ ಅದಕ್ಕೆ ಬಹಳ ಪ್ರಶ್ನೆ. ಇಟ್ಸ್ ಅ ಸ್ಪಿರಿಚುವಲ್ ಕಂಟ್ರಿ, ಇಟ್ ಇಸ್ ನಾಟ್ ಎ ರಿಲಿಜಿಯಸ್ ಕಂಟ್ರಿ. ಅವರ್ಸ್ ಇಸ್ ಅ ಸ್ಪಿರಿಚುವಲ್ ಕಂಟ್ರಿ. ಅದನ್ನ ಅರ್ಥ ಮಾಡ್ಕೋಬೇಕು. ಇಡೀ ಮಾನವ ಕುಲಕ್ಕೆ ಕೊಡುವಂತ ಆಧ್ಯಾತ್ಮ ನಮ್ಮಲ್ಲಿದೆ. ಇಟ್ ಇಸ್ ನಾಟ್ ರಿಲಿಜಿಯನ್. Why we people are confusing? We are bringing religion into education and spoiling the education. ಹಂಗಿದೆ. ವಿವೇಕಾನಂದ್ರು ಹೇಳಿದ್ರು, ಎಲ್ಲ ರಿಲಿಜನ್ ಅನ್ನು ಬಿಟ್ಟು ದೂರ ಬನ್ನಿ. ಬೈಬಲ್ ಆಗ್ಬೋದು, ಕುರಾನ್ ಆಗ್ಬೋದು, ಭಗವದ್ಗೀತೆ ತಿಳ್ಕೊಳ್ಳಿ, ಆದ್ರೆ ಅದರಿಂದ ಹೊರಗೆ ಬನ್ನಿ. ಯು ಥಿಂಕ್ ಫಾರ್ ಯೋರ್ ಸೆಲ್ಫ್. ಅದಕ್ಕೆ ಅವ್ರು ಹೇಳಿದ್ದು, ಯೂತ್ ಇಸ್ ದಿ ಕಂಪ್ಲೀಟ್ ಸ್ಟ್ರೆಂತ್ ಆಫ್ ದಿ ಕಂಟ್ರಿ ಅಂತ ಹೇಳಿದ್ರು. ಯೂತ್ ಇಲ್ದೆ ಹೋದ್ರೆ ದೇಶನೇ ಇಲ್ಲ ಅಂತ. ಅವೆಲ್ಲ ಬಿಡಿ ಮೇಡಮ್, ಅವರು ಹೇಳಿ ಎದ್ದೇಳಿ ಗುರು ಮುಟ್ಟುವವರೆಗೂ ನಿಲ್ಲಬೇಡಿ, ಅವೆಲ್ಲ ಬರೀ ಭಾಷಣಕ್ಕೆ ಮೇಡಮ್. ಇಲ್ಲಮ್ಮ, ನಮಗಂತೂ ಬಹಳ ನೋವಾಗ್ತಾ ಇದೆ. ನೀವು ಗುರಿ ಮುಟ್ಟೋವರೆಗೂ ನಿಲ್ಲಬೇಡಿ ಅಂತೇಳಿ ಓದಿದ್ರು ಕೂಡ ಯಾವನೋ ದುಡ್ಡು ಕೊಟ್ಟು 15 ಲಕ್ಷ ಕೊಟ್ಟು ಪೇಪರ್ ಪ್ರಶ್ನೆ ಪತ್ರಿಕೆ ತಗೊಂಡು ಬಂದು ಎಕ್ಸಾಮ್ ಬರೆದು ಡಾಕ್ಟರ್ ಆಗ್ತಾನ. ಇಲ್ಲಿ ನಾವು ಗುರಿ ಸ್ವಾಮಿ ವಿವೇಕಾನಂದರು ಹೇಳಿದಾರೆ ಅಂತ ರಾತ್ರಿ ಆಗಲೂ ಓದ್ದವ್ರು ಓದ್ತಾನೆ ಇರ್ಬೇಕು ಜೀವನ ಪರ್ಯಂತ ಅಷ್ಟೇ. ಯು ಆರ್ ರೈಟ್. ಏನು ಮಾಡಕ್ ಆಗಲ್ಲ. ಬಟ್ ಏನಾದ್ರು ನೋಡಿ, ಇವಾಗ ಇವ್ರು ಇದನ್ನೆಲ್ಲ ತರ್ಬೇಕು ಇವ್ರು. ಯಾಕಂದ್ರೆ ಫಸ್ಟ್ ಅವರು ತರ್ಬೇಕಾಗಿರೋದು ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ತರ್ಬೇಕು. ಪ್ರಶ್ನೆ ಪತ್ರಿಕೆಗಳನ್ನ ವಿಭಿನ್ನವಾಗಿ ರೂಪಿಸ್ಬೇಕು. ಪ್ರಿಂಟ್ ಮಾಡೋದು ತಪ್ಪುತ್ತೆ. ಅದು ಆನ್ ದ ಸ್ಪಾಟ್ ಕ್ವಶನ್ ಬರುತ್ತೆ, ಆನ್ ದ ಸ್ಪಾಟ್ ಇವ್ಯಾಲ್ಯೂಯೇಷನ್ ಅಲ್ಲೂ ತಪ್ಪಾಗಿದೆ. 719 ಮತ್ತು 718 ಅಂಕ ಕೊಡ್ತಾರೆ. ಅಂತದ್ದು ಲೆಕ್ಕ ಬರೋದೇ ಇಲ್ಲ. ಗಣಿತೀಯವಾಗಿ ಅದು ಬರೋದೇ ಇಲ್ಲ. +4 ಮತ್ತು -1 ಬಂದ್ರೆ ಅದು ಅಲ್ಲಿ ಬರೋದೇ ಇಲ್ಲ ಅಂಕ. ಅದೇಂಗ್ ಬರುತ್ತೆ ಆ ಅಂಕ? ಅದು ಬಂದಿದೆಯಲ್ಲ. ಅಂದ್ರೆ ವ್ಯಾಲ್ಯೂಯೇಷನ್ ಅಲ್ಲೂ ತಪ್ಪು ಮಾಡ್ತಾ ಇದ್ದಾರೆ. ಯಾಕೆ? ಎಲ್ಲ ಬೇಕಾದಷ್ಟು ಯೂನಿವರ್ಸಿಟಿಗಳಲ್ಲೂ ನಡೀತಾ ಇದೆ. ಎಲ್ಲ ಕಣ್ಮುಚ್ಕೊಂಡು ಶಿಕ್ಷಣ ಕ್ಷೇತ್ರ, ಆರೋಗ್ಯ ಕ್ಷೇತ್ರ ಇವೆರಡನ್ನು ಭದ್ರಪಡಿಸದ ಹೊರತು ದೇಶ ಭದ್ರವಾಗಿರಲ್ಲ. ನಾನು ಹೇಳ್ಬಿಡ್ತೀನಿ ಕೇಳಿ. ಇವೆರಡನ್ನು ಇವತ್ತು ಬಹಳ ಸೋಲ್ತಾ ಇದ್ದೀವಿ, ತುಂಬಾ ಸೋಲ್ತಾ ಇದ್ದೀವಿ. ನಮ್ಮಲ್ಲಿ ಶಿಕ್ಷಣ ಹೇಗಿತ್ತು ಅಂತಂದ್ರೆ, ಇಟ್ ವಾಸ್ ಎಜುಕೇಶನ್ ಫಾರ್ ಲೈಫ್, ಅದ್ರಲ್ಲಿ ಲಿವಿಂಗ್ ಬರೋದು. ಇವತ್ತು ಎಜುಕೇಶನ್ ಫಾರ್ ಲಿವಿಂಗ್, ದೇರ್ ಇಸ್ ನೋ ಎಜುಕೇಶನ್ ಫಾರ್ ಲೈಫ್. ಅದಕ್ಕೆ ನಾಯಕತ್ವ ಪಟ್ಟ ತಗೊಂಡಿದ ತಕ್ಷಣ ಅವ್ರಿಗೆ ಲೈಫ್ ಬೇಕಾಗಿಲ್ಲ, ಲಿವಿಂಗ್ ಬೇಕಾಗುತ್ತೆ. ಇದು ಎಲ್ಲಿಂದ ಶುರು ಆಗುತ್ತೆ? ಅರ್ಲಿ ಎಜುಕೇಶನ್ ಇಂದ ಶುರು ಆಗುತ್ತೆ. ಅರ್ಲಿ ಎಜುಕೇಶನ್ ಹಾಳಾಗ್ತಾ ಇದೆ ಅಂತ ಯಾರಿಗೂ ಏನು ಕಾಳಜಿ ಇಲ್ವಲ್ಲ. ಮಕ್ಕಳನ್ನ ನೋಡಿದ್ರೆ ನಮಗೆ ನೋವಾಗುತ್ತೆ. ಅವರಲ್ಲಿ ಒಳ್ಳೆ ಬುದ್ಧಿ ಇದೆ, ಗುಣಮಟ್ಟ ಚೆನ್ನಾಗಿದೆ, ತಿಳ್ಕೊಳ್ಳೋ ಶಕ್ತಿ ಇದೆ. ಕೊಡೋದ್ರಲ್ಲಿ ಎಡುತ್ತಾ ಇದ್ದೀವಿ ನಾವು, ಕೊಡೋದ್ರಲ್ಲಿ ಎಡುತ್ತಾ ಇದ್ದೀವಿ. ನೀಟ್ ತಗೊಂಡಿದ್ದಾರಲ್ಲ ಪ್ರೀ ಎಲಿಮೆಂಟರಿ ಅಲ್ಲ ಮೇಡಮ್, LKG UKG ಬಿಟ್ಬಿಡ್ರಿ ಮೇಡಮ್. ಅದಕ್ಕಿಂತ ಮುಂಚೆ ಬರ್ತೈತಲ್ಲ, ಅದಕ್ಕೆ ಏನಂತಾರ ಮೇಡಮ್? ನಾನು ಮರ್ತೋಯ್ತು, ಬಹಳ ವರ್ಷ ಆಯ್ತು. ಮಾಂಟೆಸರಿ ಪ್ಲೇ ಹೋಮ್ 2 ಲಕ್ಷ 2.5 ಲಕ್ಷ ಮೇಡಮ್. 2 ಲಕ್ಷ 2.5 ಲಕ್ಷ ಆಯ್ತೋ ಇಲ್ಲ ರೀ ಮೇಡಮ್. ಈ ಎಲ್ಲ ಪ್ಲೇ ಹೋಮ್ಗಳಿಗೆ ಬಂದ್ಬಿಟ್ಟಿದ್ದಾರೆ ತುಂಬಾ ಜನ ಸೆಲೆಬ್ರಿಟೀಸ್. ಹೌದು. ಆಮೇಲೆ ಟ್ಯೂಷನ್ ಸೆಂಟರ್ಸ್ ನಲ್ಲೂ ದೊಡ್ಡವರ ಕೈವಾಡ ಇದೆ. ಅದ್ರಲ್ಲೂ ಅವ್ರದ್ದೊಂದು ಶೇರ್ ಇದೆ. ನೀವು ಬರೀ ಟ್ಯೂಷನ್ ಸೆಂಟರ್ಸ್ ನವ್ರನ್ನ ಬೈಬೇಡಿ, ಅವ್ರ ಜೊತೆ ಇವ್ರದ್ದು ಕೈವಾಡ ಇದೆ. ಕೈವಾಡ ಇಲ್ಲ ಅಂತ ಹೇಳ್ಬೇಡಿ, ಇವ್ರಿಗೂ ಅದ್ರಲ್ಲಿ ಒಂದು ಲಾಭ ಇದೆ. ಯಾಕಂದ್ರೆ ಇವ್ರು ಬೇಕು ಅನ್ನೋದನ್ನ ಅವ್ರು ಒಬ್ಲೈಜ್ ಮಾಡ್ತಾರೆ. ಏನೋ ಬಿಡ್ರಿ ಮೇಡಮ್, ಈಗ ಗೀತಾ ಮೇಡಮ್ ನನಗಿಷ್ಟ. ಹಾಗಾಗಿ ಗೀತಾ ಮೇಡಮ್ ನೇತೃತ್ವದಲ್ಲಿ ನಡೆಯುವಂತ ಎಲ್ಲ ಸಾತ್ಕೂನ್ ಮಾಫ್ ಆಗ್ತಾವ. ನನಗೆ ನೀವು ಇಷ್ಟ. ಹೆಂಗೋ ಹಾಳಾಗೋಗೈತಿ, 2 ಮರ್ಡರ್ ಮಾಡಿ 10 ಮರ್ಡರ್ ಮಾಡಿ ನಡೀತೈತೆ ಅನ್ನೋ ಜಮಾನ ಬಂದ್ಬಿಟ್ಟೈತಿ ಮೇಡಮ್ ಈಗ. ಯಾವತ್ತಾದ್ರೂ ಪೊಲೀಸರು ಹಿಡಿತಾರ 2 ಮಾಡಿ ಇನ್ನೊಂದು 10 ಮಾಡು ಅನ್ನೋ ತರ ಬಂದ್ಬಿಟ್ಟೈತಿ ಇವಾಗ. ಏನೋ ಬಿಡ್ರಿ ಮೇಡಮ್, 5 ದಿನ ಕೊಡ್ರಿ ಅಂದ್ರ, 10 ದಿನ ಕೊಡ್ರಿ ಅಂದ್ರ, 40 ದಿನ ಕೊಡ್ರಿ ಅಂದ್ರ, 1 ವರ್ಷ ಕೊಡ್ರಿ ಅಂದ್ರ, 5 ವರ್ಷ ಕೊಡ್ರಿ ಅಂತಂದ್ರ, 10 ವರ್ಷ ಕೊಡ್ರಿ ಅಂದ್ರ, ಈಗ 2047ಕ್ಕೆ ಹೋಗ್ಯಾರ. ನಾವು ಸತ್ತಿರ್ತೀವೋ ಹೇಳಿದವ್ರು ಬದುಕಿರ್ತಾರ ನಮ್ಗ ಗೊತ್ತಿಲ್ಲ. ಇವತ್ತು ತಿನ್ನಂಗಿಲ್ಲ ನಾವು. ಇನ್ನು 2047 ಮಟ್ಟ ನಾವ ಬದುಕಿರ್ತೀವಲ್ಲ, ನಮಗೆ ಖಾತ್ರಿ ಇಲ್ಲ. ಹಂಗಾಗ್ಬಿಟ್ಟೈತೆ ಪರಿಸ್ಥಿತಿ. ಏನು ಮಾಡೋಕ್ಕಾಗಲ್ಲ ಮೇಡಮ್, ಹೇಳೋಕ್ಕಾಗಲ್ಲ, ಕೇಳೋಕ್ಕಾಗಲ್ಲ. ಬಟ್ ಒಂದಂತೂ ಸತ್ಯ, ಈ ವ್ಯವಸ್ಥೆ ಸರಿ ಹೋಗಬೇಕು. ಆ ನಿಟ್ಟಿನಲ್ಲಿ ಇವಾಗ ಏನು ತನಿಖೆ ನಡೀತಾ ಇದೆ, ಅದು ಹೆಂಗೆ ತನಿಖೆ ನಡಿಬೇಕಂದ್ರೆ ನೇತು ಹಾಕ್ಬಿಡ್ಬೇಕು.
ನೇತಾಕಿದ್ರೆ ಅವಾಗ ಇನ್ನೊಂದು ಸರಿ ಲೀಕು ಅದು ಇದು ಅಂತಂದರೆ ಕೆಳಗಿಂದ ಮ್ಯಾಲಿನ ತನಕ ಗಡ 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 ನಡಗಬೇಕು ಅಂಥ ವ್ಯವಸ್ಥೆ ಬರಬೇಕು. ಮೋದಿ ಸಾಹೇಬ್ರು ನಿಜವಾಗ್ಲೂ ಒಂದಿಬ್ಬರನ್ನ ಕಿತ್ತು ಬಿಸಾಕ್ಬೇಕು ನೋಡ್ರಿ. ಅವ್ನು ಯಾರನ್ನ ಕಿತ್ತು ಬಿಸಾಕ್ತಾರೋ ಗೊತ್ತಿಲ್ಲ, ಅವ್ರು ಇಲ್ಲಿವರೆಗೆ ಯಾರನ್ನೂ ಕಿತ್ತು ಬಿಸಾಕಿಲ್ಲ. ಎಲ್ಲರನ್ನು ಕರ್ಕೊಂಬಂದು ಇನ್ನೂ ಕೂರಿಸ್ತಾವ್ರಲ್ಲಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್ ತಾವೆಲ್ಲರೂ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರೆ. ಸೊ ಒಂದಂತೂ ಸತ್ಯ, ಈ ವಿಚಾರದಲ್ಲಿ ಸರ್ಕಾರಗಳು ಗಟ್ಟಿ ಆಗಬೇಕು, ಎಸ್ಪೆಷಲಿ ಕೇಂದ್ರ ಸರ್ಕಾರ ಗಟ್ಟಿ ಆಗಬೇಕು. ಕೇಂದ್ರ ಸರ್ಕಾರ ಇಲ್ಲಿಯವರೆಗೆ ಇದರ ಬಗ್ಗೆ ಯಾವುದೇ ಕಠಿಣವಾದಂಥ ನಿರ್ಧಾರಗಳನ್ನು ತೆಗೆದುಕೊಂಡಿಲ್ಲ. ಪದೇ ಪದೇ ಪೇಪರ್ ಲೀಕ್ ಆಗ್ತಾ ಇದೆ, ಪದೇ ಪದೇ ಭ್ರಷ್ಟಾಚಾರ ನಡೀತಾ ಇದೆ, ಪದೇ ಪದೇ ಈ ರೀತಿಯಾದಂತಹ ಪರೀಕ್ಷೆಗಳಲ್ಲಿ ಅವ್ಯವಹಾರಗಳು ನಡೀತಾ ಇದ್ದರೂ ಕೂಡ ಅದನ್ನು ಕಂಡು ಹಿಡಿತಾರೆ. ಆದರೆ ಅವ್ರಿಗೆ ಸರಿಯಾದಂಥ ಶಿಕ್ಷೆಗಳನ್ನು ಕೊಡದೆ ಇದೊಂದು ದೊಡ್ಡ ಗಂಭೀರವಾದಂಥ ಅಪರಾಧ, ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಚೆಲ್ಲಾಟ ಆಡೋದು ಅನ್ನೋದು ಯಾರಿಗೂ ಕೂಡ ದೊಡ್ಡ ವಿಷಯ ಆಗಿಲ್ಲ. ದೊಡ್ಡ ವಿಷಯ ಮಾಡಬೇಕು, ಯಾರ್ದಾದ್ರೂ ತಲೆದಂಡ ಮಾಡಬೇಕು. ನೈತಿಕ ಹೊಣೆ ಇದ್ದರೆ ಧರ್ಮೇಂದ್ರ ಪ್ರಧಾನ್ ಅವರು ಇಷ್ಟೊತ್ತಿಗೆ ರಾಜೀನಾಮೆ ಕೊಡಬೇಕಾಗಿತ್ತು, ಆದರೆ ಕೊಡಲ್ಲ ಅವರು. ಯಾಕಂದರೆ ಅವ್ರು ಚುನಾವಣೆಗಳನ್ನು ಗೆದ್ದಿದ್ದಾರೆ, ವೆಸ್ಟ್ ಬೆಂಗಾಲ್ ಗೆದ್ದಿದ್ದಾರೆ, ಅವರು ಬೆಂಗಾಲು ವಾಹನಗಳನ್ನು ಕಡಿತಗೊಳಿಸಿದ್ದಾರೆ. ಅವರು ದೇಶಕ್ಕೋಸ್ಕರನೂ ಮಲಗಲ್ಲ, 24 ಗಂಟೆನೂ ಎಚ್ಚರನೇ ಇರ್ತಾರೆ. ಇಂಥವು ಹೇಳಿ ಇಂಥವನ್ನೆಲ್ಲ ಮರೆಸಿಬಿಡ್ತಾರೆ. ನಾವು ಮರಿತೀವಿ ಮಾಧ್ಯಮಗಳು ಅಷ್ಟೇ.